ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂಗ್ಲೆಂಡ್ ವಿರುದ್ಧ ಹೀನಾಯವಾಗಿ ಪಾಕಿಸ್ತಾನ ಸೋತ ತಕ್ಷಣವೇ ಪಾಕಿಸ್ತಾನದ ನಾಯಕ ಕೊಟ್ಟನು ಶಾಕಿಂಗ್ ಹೇಳಿಕೆ. ಇನ್ನು ಪಾಕಿಸ್ತಾನದ ನಾಯಕ ಆಗಿರುವಂತಹ ಸಲ್ಮಾನ್ ಆಗ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದು ಪಕ್ಕ. ಇನ್ನು ಇಂಡೈರೆಕ್ಟ್ ಆಗಿ ಭಾರತಕ್ಕೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾನೆ ಸಲ್ಮಾನ್ ಆಗ. ಅಷ್ಟಕ್ಕೂ ಪಾಕಿಸ್ತಾನದ ನಾಯಕ ಪಂದ್ಯ ಸೋತ ಬಳಿಕ ಮಾತನಾಡಿ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಪಾಕಿಸ್ತಾನ ತಂಡ ಈ ಬಾರಿಯ ವಿಶ್ವಕಪ್ ನಿಂದ ಆಲ್ಮೋಸ್ಟ್ ಆಲ್ ಆಗಿ ಔಟ್ ಆಗಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಸೂಪರ್ ಎಂಟರ್ ಅಲ್ಲಿ ನಡೆದಂತ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ಹೀನಾಯವಾಗಿ ಆದ್ರೆ ಸೋತಿದೆ. ಇನ್ನು ಈ ಸೋಲಿನ ಮೂಲಕ ಆಲ್ಮೋಸ್ಟ್ ಆಲ್ ಆಗಿ ಪಾಕಿಸ್ತಾನ ವಿಶ್ವಕಪ್ ನಿಂದ ಔಟ್ ಅಂದ್ರೂ ತಪ್ಪಿಲ್ಲ. ಯಾಕಂದ್ರೆ ಆಡಿದಂತ ಎರಡೂ ಪಂದ್ಯಗಳಲ್ಲಿ ಒಂದು ಪಂದ್ಯ ಮಳೆಯಿಂದ ಅಬಂಡೆಂಟ್ ಆದ್ರೆ ಇನ್ನೊಂದು ಪಂದ್ಯ ಇಂಗ್ಲೆಂಡ್ ವಿರುದ್ಧ ಆದ್ರೆ ಹೀನಾಯವಾಗಿ ಆದ್ರೆ ಸೋತಿದೆ. ಆ ಕಾರಣದಿಂದಾಗಿ ಪಾಕಿಸ್ತಾನ ತಂಡದಲ್ಲಿ ಇದೀಗ 1 ಪಾಯಿಂಟ್ ಆದ್ರೆ ಇದೆ ಅಂತಾನೆ ಹೇಳ್ಬೋದು ಜೇಬಿನಲ್ಲಿ. ಇನ್ನು ಒಂದು ಪಂದ್ಯ ಆದ್ರೆ ಬಾಕಿ ಇದೆ, ಅದು ಶ್ರೀಲಂಕಾದ ವಿರುದ್ಧ. ಆ ಶ್ರೀಲಂಕಾದ ವಿರುದ್ಧನೂ ಕೂಡ ಇವರು ಗೆಲ್ಲೋದು ಡೌಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಶ್ರೀಲಂಕಾದ ಇರೋ ಫಾರ್ಮ್ಗೆ ಮತ್ತು ಹೋಮ್ ಗ್ರೌಂಡ್ ಕಂಡೀಷನ್ಗೆ ಎಲ್ಲ ನೋಡ್ತಾವ ಅಂತಂದ್ರೆ ಪಾಕಿಸ್ತಾನ ತಂಡ ಶ್ರೀಲಂಕಾದ ವಿರುದ್ಧ ಹೀನಾಯವಾಗಿ ಸೋಲೋದಂತೂ ಪಕ್ಕ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದ ಬಗ್ಗೆ ಸ್ವಲ್ಪ ಮಾತಾಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ ತಂಡ 164 ರನ್ ಆದ್ರೆ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು. ಇನ್ನು ಇದು ಈಸಿಯಾಗಿ ಚೇಸ್ ಮಾಡ್ತಾರೆ ಅಂತ ಹೇಳ್ಬೋದು ಇಂಗ್ಲೆಂಡ್ ತಂಡ. ಹೌದು, ಸ್ವಲ್ಪ ಕಷ್ಟನೇ ಕೊಡ್ತಾರೆ ಪಾಕಿಸ್ತಾನದ ಬೌಲರ್ಸ್ ಇಂಗ್ಲೆಂಡ್ ನ ಬ್ಯಾಟರ್ಸ್ಗೆ. ಆದ್ರೂ ಕೂಡ ನಾಯಕ ಹ್ಯಾರಿ ಬ್ರೂಕ್ ಅವರು ಜಮ್ಮಪ್ಪನ್ ಇನ್ನಿಂಗ್ಸ್ ಆದ್ರೆ ಆಡ್ತಾರೆ ಅಂತಾನೆ ಹೇಳ್ಬೋದು. 51 ಬಾಲ್ಗಳಲ್ಲಿ 100 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇದರಲ್ಲಿ 10 4 4 6 ಮತ್ತು 196ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಹ್ಯಾರಿ ಬ್ರೂಕ್. ಆ ಕಾರಣದಿಂದಾಗಿ ಈಸಿಯಾಗಿ ಗೆಲ್ತಾರೆ ಇಂಗ್ಲೆಂಡ್ ತಂಡ. ಇನ್ನೊಂದು ಪಾಕಿಸ್ತಾನದ ಪರ ಬ್ಯಾಟಿಂಗ್ ನಲ್ಲಿ ಬಂದ್ಬಿಟ್ಟು ಫರಾನ್ 63 ರನ್ ಆಡಿದ್ರೆ ಅವ್ರನ್ನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳ್ಕೊಳ್ಳಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಮತ್ತು ಬಾಬರ್ ಆಜಮ್ ಅವರು 24 ಬಾಲ್ಗಳಲ್ಲಿ 25 ರನ್ ಆದ್ರೆ ಆಡ್ತಾರೆ, ಅದು 104ರ ಸ್ಟ್ರೈಕ್ ರೇಟ್ ನಲ್ಲಿ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇಬ್ಬರನ್ನ ಬಿಟ್ರೆ ಯಾರು ಕೂಡ ಅಂತ ಹೇಳ್ಕೊಳ್ಳುವಂತ ಬ್ಯಾಟಿಂಗ್ ಮಾಡಲೇ ಇಲ್ಲ. ಆ ಕಾರಣದಿಂದಾಗಿ ಪಾಕಿಸ್ತಾನ ತಂಡ ಇವತ್ತು ಇಂಗ್ಲೆಂಡ್ ವಿರುದ್ಧ ಸೋತಿದೆ, ಸೋತು ಮನೆಗೆ ಕೂಡ ಹೋಗಿದೆ. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ಪಾಕಿಸ್ತಾನದ ನಾಯಕ ಸಲ್ಮಾನ್ ಆಗ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಇವತ್ತಿನ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ ಮತ್ತು ಸೂಪರ್ ಎಂಟರ ಪಂದ್ಯ ಅಂತ ಬಂದಾಗ ಸ್ವಲ್ಪ ಪ್ರೆಷರ್ ಆದ್ರೆ ಇರುತ್ತೆ. ಆದರೂ ಕೂಡ ಇಂತಹ ಪಂದ್ಯಗಳಲ್ಲಿ ನಮ್ಮ ಫೀಲ್ಡರ್ಸ್ ಬಂದ್ಬಿಟ್ಟು ದೊಡ್ಡ ತಪ್ಪುಗಳಾದ್ರೆ ಮಾಡಿದ್ರು ಮತ್ತು ಮೇನ್ ಕ್ಯಾಚಸ್ ಎಲ್ಲ ಬಿಟ್ರು. ಆ ಕಾರಣದಿಂದಾಗಿ ಈ ಪಂದ್ಯವನ್ನು ನಾವು ಸೋಲಲು ಈಸಿಯಾಗಿ ಕಾರಣವಾಯಿತು. ಅಕಸ್ಮಾತ್ ಏನಾದ್ರು ನಮ್ಮ ಫೀಲ್ಡರ್ಸ್ ಏನಾದ್ರು ಇವತ್ತಿನ ಪಂದ್ಯದಲ್ಲಿ ಒಳ್ಳೆ ಫೀಲ್ಡಿಂಗ್ ಮಾಡಿದ್ರು ಅಂತಂದ್ರೆ ನಾವು ಈ ಪಂದ್ಯದಲ್ಲಿ ಗೇಮ್ ನಲ್ಲಿ ಇರ್ತಿದ್ದೆವು ಮತ್ತು ಈ ಪಂದ್ಯವನ್ನು ಕೂಡ ಗೆಲ್ತಾ ಇದ್ದೆವು. ಆದ್ರೆ ನಮ್ಮ ಫೀಲ್ಡರ್ಸ್ ಮಾಡಿದ ಮಿಸ್ಟೇಕ್ ಮತ್ತು ನಮ್ಮ ಬ್ಯಾಟರ್ಸ್ ಇಂದ ರನ್ ಕೂಡ ಬರಲಿಲ್ಲ. ಇನ್ನು ನಮ್ಮ ಪಾಕಿಸ್ತಾನದ ಬ್ಯಾಟರ್ಸ್ ಯಾರು ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡಲಿಲ್ಲ. ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ. ಇನ್ನೊಂದೇನಂತಂದ್ರೆ ನಾವು ಸೋತಿದ್ದೇವೆ ಮತ್ತು ಈ ಬಾರಿಯ ವಿಶ್ವಕಪ್ ನಿಂದ ಟೂರ್ನಿಯಿಂದ ಆದ್ರೆ ಹೊರ ಬೀಳಲಿದ್ದೇವೆ ಅಂತ ನಮಗೆ ಅನಿಸ್ತಾ ಇದೆ. ಆದ್ರೆ ನಮಗೆ ಒಂದೇನಪ್ಪಾ ಅಂತಂದ್ರೆ ಈ ಬಾರಿಯ ವಿಶ್ವಕಪ್ ನಲ್ಲಿ ನಮ್ಮ ಶತ್ರು ತಂಡನೂ ಕೂಡ ಸೆಮಿಫೈನಲ್ಗೆ ಆದ್ರೆ ಹೋಗೋದಿಲ್ಲ ಮತ್ತು ಅವರು ಕೂಡ ಮನೆಗೆ ಹೋಗ್ತಾರೆ ಅಂತಂದು ಈ ಪಾಕಿಸ್ತಾನದ ನಾಯಕ ಸಲ್ಮಾನ್ ಆಗ ಅವರು ಇಂಡೈರೆಕ್ಟ್ ಆಗಿ ಭಾರತ ತಂಡಕ್ಕೆ ಆದ್ರೆ ಟಾಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.